ವಿರಾಮದ ಬಳಿಕ ಮತ್ತೆ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗಾಗಲೇ ಮೊದಲ 4 ರಾಶಿಯ ವಾರ ಭವಿಷ್ಯ ಏನು ಅನ್ನೋದನ್ನ ನೋಡಿದ್ವಿ. ಈಗ ಇನ್ನುಳಿದ ರಾಶಿಯ ಬಗ್ಗೆ ಗಮನ ಹರಿಸ್ತಾ ಹೋಗೋಣ. ಶಾಸ್ತ್ರಿಗಳೇ, 5ನೇ ರಾಶಿಯಿಂದ ಸಿಂಹ ರಾಶಿಯಿಂದ ಮುಂದೆ ಯಾವ ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಡೋದಾದ್ರೆ. ಸಿಂಹ ರಾಶಿ ಬಹಳ ಮುಖ್ಯವಾಗಿ ಈ ಕರ್ಮಸ್ಥಾನಕ್ಕೆ ಗುರು ಬರ್ತಾನೆ, ಅದರ ಫಲ ಏನು ಅಂತ ನೋಡೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ನೋಡಿ. ಶುಭ ಕಾರ್ಯಗಳಲ್ಲಿ ಭಾಗಿ, ಮಕ್ಕಳಿಂದ ಮನಸ್ಸಿಗೆ ಸಮಾಧಾನ, ಚಂದ್ರನ ಸಂಚಾರ ತುಂಬ ಚೆನ್ನಾಗಿದೆ. ಆದರೆ ಜನ್ಮದಲ್ಲಿದ್ದಾನೆ ಮಂದಿ, ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೀಗಾಗಿ ಶಿರೋಬಾಧೆ ಬರತಕ್ಕಂಥ ಊರ್ಧ್ವಾಂಗ ರೋಗಾನ್ವಿತ ಅಂತ ಊರ್ಧ್ವ ಭಾಗದ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸೋಣ. ಸಿಂಹರಾಶಿಯವರಿಗೆ ವಾರ ಮಧ್ಯಭಾಗದಲ್ಲಿ ನೋಡಿ ಗುರು ಪರಿವರ್ತನೆ ಆಗುತ್ತೆ ಬಹಳ ಮುಖ್ಯವಾಗಿ. ಹಾಗಾಗಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಾಗುತ್ತೆ. ಹೊಸ ಅವಕಾಶಗಳು ಸಿಗ್ತಾ ಹೋಗ್ತಕ್ಕಂಥದ್ದು, ಹೊಸ ದಾರಿ ಗೊತ್ತಾಗ್ತಕ್ಕಂಥದ್ದು, ಮಾನ್ಯತೆ ಸಿಗ್ತಕ್ಕಂಥದ್ದು, ಪ್ರಶಂಸೆ ಸಿಗ್ತಕ್ಕಂಥದ್ದು, ಈ ಥರದೊಂದು ಶುಭ ಫಲ ಇದೆ. ಆದರೆ ಸ್ವಲ್ಪ ಅನಗತ್ಯ ವ್ಯಯವೂ ಇದೆ, ಲಾಭವೂ ಇದೆ. ಚಂದ್ರ ಸಂಚಾರ ಷಷ್ಠದಲ್ಲಿ ಸ್ವಲ್ಪ ಸ್ತ್ರೀಯರಿಗೆ ಸಾಲಬಾಧೆ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಸಿಂಹರಾಶಿಯವರಿಗೆ ವಾರದ ಅಂತ್ಯದಲ್ಲಿ ವೃತ್ತಿಯಲ್ಲಿ ತೊಡಕುಗಳು, ಗುರುತರವಾದ ಆರೋಪ ಬರುತ್ತೆ. ಕಾರಣ ಗುರು ಜೊತೆಗೆ ಮಾಂದಿ ಸೇರಿಬಿಟ್ರೆ ಯಾವುದೋ ಒಂದು ಮುಖ್ಯವಾದ ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಜವಾಬ್ದಾರಿ ನೀವು ನಿಭಾಯಿಸೋಕ್ಕಾಗೋದಿಲ್ಲ, ತೊಡಕಾಗ್ಬಿಡುತ್ತೆ. ಅಲ್ಲಿ ನೀವು ಫೇಲ್ಯೂರ್ ಆಗಿಬಿಡ್ತೀರ. ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಖಿನ್ನತೆ, ದಾಂಪತ್ಯದಲ್ಲಿ ಮನಸ್ತಾಪಗಳು ಯಾಕಪ್ಪ ಅಂತಂದರೆ ಶನೈಶ್ಚರ ಹಾಗೂ ಚಂದ್ರ ಒಟ್ಟಾಗ್ತಾರೆ ಸಪ್ತಮದಲ್ಲಿ. ಇದು ಸ್ವಲ್ಪ ಹಿನ್ನಡೆಯನ್ನು ಉಂಟು ಮಾಡುತ್ತೆ, ವ್ಯಯಾಧಿಪತಿ ಚಂದ್ರ. ಹೀಗಾಗಿ ಸ್ವಲ್ಪ ಜಾಗ್ರತೆ ಬೇಕು ಸಿಂಹರಾಶಿಯವರು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಶಿವ ಸನ್ನಿಧಾನದಲ್ಲಿ, ಈಶ್ವರ ಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ, ತುಂಬ ಸಹಾಯವಾಗುತ್ತೆ. ಈ ಪರಿಹಾರ ನಿಮಗೆ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಆಪ್ತರು ದೂರ ಆಗ್ತಕ್ಕಂಥದ್ದು, ಕಾಲಿನ ಬಾಧೆ. ಕಾರಣ ಏನಪ್ಪ ಅಂತಂದರೆ ಮಾಂದಿ ವ್ಯಯದಲ್ಲಿರ್ತಾನೆ, ಹೀಗಾಗಿ ಲಾಸ್ ಹೆಚ್ಚಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಕಣ್ಣಿನ ಬಾಧೆ ಉಂಟಾಗುವ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ. ಚಂದ್ರ ಸುಖಸ್ಥಾನದಲ್ಲಿದ್ದಾನೆ, ಹೀಗಾಗಿ ಬಂಧು ಮಿತ್ರರು ತೊಂದರೆ ಇಲ್ಲ, ಕೃಷಿಕರಿಗೆ ತೊಂದರೆ ಇಲ್ಲ, ನೀರಿನ ಸೌಕರ್ಯಕ್ಕೆ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಸೊ ಒಳ್ಳೆಯ ಫಲವೂ ಇದೆ, ಸ್ವಲ್ಪ ತೊಡಕು ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡು ಗುರು ಪರಿವರ್ತನೆ ನೋಡಿ ನಿಮ್ಮ ಬದುಕಿಗೆ ಒಂದು ಬಂಗಾರದ ದಾರಿ ತೋರಿಸುತ್ತೆ, ತುಂಬ ಚೆನ್ನಾಗಿದೆ. ವಾರ ಮಧ್ಯದ ಭಾಗದಲ್ಲಿ ಮಾಂದಿಯಿಂದಾಗಿ ಸ್ವಲ್ಪ ಅನಾನುಕೂಲ ಬಿಟ್ಟರೆ ಉಳಿದ ಹೆಚ್ಚಿನ ಶುಭ ಫಲ ಇದೆ. ಗುರು ಪರಿವರ್ತನೆ ನಿಮ್ಮ ಬದುಕಲ್ಲಿ ಒಂದು ಹೊಸ ಫಲವನ್ನು ತಂದುಕೊಡುತ್ತೆ, ಯೋಚನೆ ಮಾಡಬೇಡಿ. ಬಂಧು ಮಿತ್ರರಲ್ಲಿ ಸಹಕಾರ ಇದೆ, ಬೌದ್ಧಿಕವಾಗಿ ಅನುಕೂಲ ಇದೆ, ಮಕ್ಕಳಿಂದ ಅನುಕೂಲ ಉಂಟಾಗುತ್ತೆ, ಚೆನ್ನಾಗಿದೆ. ಹೆಚ್ಚಿನ ಒಳ್ಳೆಯ ಫಲಕ್ಕೆ ನೀವು ಸಾಕ್ಷಿಯಾಗ್ತೀರ. ಇನ್ನು ಕೊನೆಯದಾಗಿ ಶುಕ್ರವಾರ ಶನಿವಾರ ಕೊನೆ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ತೊಡಕುಂಟಾಗುತ್ತೆ, ಅಪವಾದಗಳು ಬರ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಅಸಮಾಧಾನ, ಮನಸ್ತಾಪಗಳು ಬರೋದು, ಜಗಳ ಆಗೋದು, ಸ್ತ್ರೀಯರಿಗೆ ಸಾಲಬಾಧೆ. ಯಾಕಂದರೆ ಚಂದ್ರ ಸೇರಿಬಿಡ್ತಾನೆ ಲಾಭಾಧಿಪತಿ ಶನಿ ಜೊತೆಗೆ. ಸ್ವಲ್ಪ ತೊಡಕುಗಳು, ಪೆಟ್ಟು ಬೀಳ್ತಕ್ಕಂಥ ಸ್ತ್ರೀಯರು ನೋಡಿ ಪೆಟ್ಟು ಮಾಡ್ಕೊಳ್ತೀರಾ. ಹೊರಗೆ ಓಡಾಡುವಾಗ ನೀವೇ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ರೆ ಬಹಳ ಕಷ್ಟ. ಹುಷಾರಾಗಿ ಓಡಾಡಿ. ಪರಿಹಾರ ಏನಪ್ಪ ಇದಕ್ಕೆ ಅಂತಂದರೆ ನೋಡಿ ಗುರುಚರಿತ್ರೆ ಪಾರಾಯಣ. ನೀವು ಗುರುಚರಿತ್ರೆ ಪಾರಾಯಣ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಸಿಗುತ್ತೆ. ಮತ್ತು ಜೊತೆಗೆ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಹಾಲು ಸಮರ್ಪಣೆ ಮಾಡಿ, ಅದು ಅನುಕೂಲ ಆಗುತ್ತೆ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ಲಾಭದ ದಿನ, ವಿದೇಶ ವಹಿವಾಟಿನ ಅನುಕೂಲ. ಅಲ್ಲಿ ಮಾಂದಿ ಕೂಡ ಚೆನ್ನಾಗಿದ್ದಾನೆ, ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಧೈರ್ಯ ಸಾಹಸಗಳಿರ್ತವೆ, ಸಹೋದರ ಸಹಕಾರ ಉಂಟಾಗುತ್ತೆ, ಸೇವಕರ ಸಹಾಯ ಸಿಗುತ್ತೆ, ಚೆನ್ನಾಗಿದೆ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿರ್ತದೆ. ವಾರದ ಆದಿ ನಿಮ್ಮ ಪಾಲಿಗೆ ಹೆಚ್ಚಿನ ಶುಭ ಫಲವಾಗಿ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ತೊಡಕು, ಮುಖ್ಯ ವಸ್ತುಗಳು ನಷ್ಟವಾಗುತ್ತೆ. ಕಾರಣ ಏನಪ್ಪ ಅಂತಂದರೆ ವಾರ ಮಧ್ಯದಲ್ಲಿ ಚಂದ್ರ ಆತ ಷಷ್ಠಕ್ಕೆ ಸಂಚರಿಸೋದು ಮತ್ತು ಕರ್ಮಸ್ಥಾನದಲ್ಲಿ ಮಾಂದ್ಯ ಸಂಚಾರವಾಗೋದು, ಇದು ವೃತ್ತಿಯಲ್ಲಿ ತೊಡಕನ್ನು ತರುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ. ಸ್ವಲ್ಪ ಹುಷಾರಾಗಿರಿ. ಗುರುವಿನ ಪರಿವರ್ತನೆ ಅಷ್ಟಮಕ್ಕೆ ಹೋಗ್ತಾನೆ, ಹೀಗಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ, ಮೇಜರ್ ತೊಡಕಾಗೋದು ಅಲ್ಲಿ. ಷಷ್ಠಾಧಿಪತಿ ಅಷ್ಟಮಕ್ಕೆ ಬಂದರೆ ನಷ್ಟವೂ ಹೌದು, ಲಾಸು ಹೌದು, ಆರೋಗ್ಯವೂ ಹಾನಿ ಹೌದು. ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ನಿಮಗೆ ಸ್ವಲ್ಪ ಮಾನಸಿಕವಾಗಿ ದುಃಖತೆ ಉಂಟಾಗುತ್ತೆ. ಸಂಕುಚಿತ ಆಲೋಚನೆಗಳಿಂದ ಈ ಬೇಡವಾಗಿರುತ್ತೆ, ಅಷ್ಟು ಸಣ್ಣ ಮಟ್ಟದಲ್ಲಿ ಯೋಚನೆ ಮಾಡಬಾರ್ದು. ಅಂಥದ್ದೆಲ್ಲ ಆಲೋಚನೆ ಬಂದ್ಬಿಟ್ಟು ಮನಸ್ಸಿಗೆ ನೋವಾಗೋದು, ಖಿನ್ನತೆ, ದುಃಖ, ವ್ಯಥೆ, ಸೋಲು, ಈ ಥರದ್ದೆಲ್ಲ ಮಾನಸಿಕವಾಗಿ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕೋತೀರ. ಯಾಕೆಂದರೆ ಶನಿಚಂದ್ರರ ಸಮಾಗಮ. ಹಾಗಾಗಿ ಇದಕ್ಕೇನಪ್ಪ ಪರಿಹಾರ? ತುಲಾರಾಶಿಯವರು ಗುರು ಸನ್ನಿಧಾನಕ್ಕೆ ಬೆಲ್ಲ ಸಮರ್ಪಣೆ, ಅದು ತುಂಬ ಸಹಾಯವಾಗುತ್ತೆ, ಮಾಡಿ. ಇನ್ನು ವೃಶ್ಚಿಕ ರಾಶಿ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬ ಸಹಕಾರ ತುಂಬ ಚೆನ್ನಾಗಿದೆ, ಚಂದ್ರನ ಸಂಚಾರದಿಂದಾಗಿ. ವೃತ್ತಿಯಲ್ಲಿ ಅನಾನುಕೂಲ. ಕಾರಣ ಏನಪ್ಪ? ಮಾಂದಿ ಇರೋದು. ಒಂದು ಸ್ವಲ್ಪ ಶುಭ ಇದೆ, ಸ್ವಲ್ಪ ಅಶುಭ ಇದೆ, ಎರಡು ಮಿಶ್ರವಾಗಿದೆ ವಾರದ ಆದಿಯಲ್ಲಿ. ಹೀಗಾಗಿ
ಕುಟುಂಬದವ್ರ ಸಹಕಾರ ಸಿಗುತ್ತೆ, ದೈವಾನುಕೂಲ ಸಿಗುತ್ತೆ. ಯೋಚನೆ ಮಾಡಬೇಡಿ, ನಿಮ್ಮ ಮಾತಿನಿಂದ ನೀವು ಕಷ್ಟವನ್ನು ದಾಟ್ತೀರ. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ಗುರುಬಲ ಬಂದ್ಬಿಡುತ್ತೆ, ಚೆನ್ನಾಗಿದೆ. ಸಹೋದರ ಸಹಕಾರ, ದಾಂಪತ್ಯದಲ್ಲಿ ಅನುಕೂಲ ಮತ್ತು ನಿಮ್ಮ ವ್ಯವಹಾರಗಳಲ್ಲಿ ವಿಶೇಷ ಲಾಭ ಬರ್ತಕ್ಕಂಥದ್ದು. ಸಣ್ಣ ಪುಟ್ಟ ದುಃಖ ಖಿನ್ನತೆ ಇರ್ತದೆ, ಸಣ್ಣ ಪ್ರಮಾಣದ್ದು, ಹೆಚ್ಚು ಯೋಚನೆ ಮಾಡಬೇಡಿ. ಹೆಚ್ಚಿನ ಶುಭ ಫಲ ಇದೆ, ಆತಂಕ ಬೇಡ. ಗುರುಬಲ ಬಂದುಬಿಡುತ್ತಲ್ಲ, ಅದೇ ಒಂದು ದೊಡ್ಡ ಬಲ, ಅದು ಸಾಕಾಗುತ್ತೆ ಜೀವನಕ್ಕೆ. ಇನ್ನು ವಾರದ ಅಂತ್ಯಭಾಗದಲ್ಲಿ ಮಾಂದಿ ಸೇರ್ಪಡೆಯಾಗುತ್ತೆ. ಆ ದಿವಸ ಶುಕ್ರವಾರ ಶನಿವಾರ ಸ್ವಲ್ಪ ವ್ಯಾಪಾರದಲ್ಲಿ ಮೋಸ ಹೋಗ್ತೀರಾ. ವಿದೇಶ ಪ್ರಯಾಣಕ್ಕೆ ತೊಡಕುಗಳು, ವಿಘ್ನಗಳು ಬರ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ನೀವು ತಾಳ್ಮೆಯಿಂದ ಇರಬೇಕು. ವಾರದ ಆದಿಯಲ್ಲಿದ್ದ ಶುಭ ಫಲ ವಾರಾಂತ್ಯದಲ್ಲಿ ಇರಲ್ಲ ನಿಮಗೆ. ಸಮಾಧಾನವಾಗಿರಿ. ಇದಕ್ಕೇನಪ್ಪ ಪರಿಹಾರ? ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅಥವಾ ಜೇನು ಸಮರ್ಪಣೆ ಮಾಡಿ. ಇವೆರಡು ತುಂಬ ತುಂಬ ಸಹಾಯವಾಗುತ್ತೆ. ಇದು ವೃಶ್ಚಿಕವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳು, ಇನ್ನುಳಿದದ್ದನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ. ಈಗೊಂದು ಪುಟ್ಟ ವಿರಾಮದ ಬಳಿಕ ವಾರ ಭವಿಷ್ಯ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.